ವೀಕ್ಷಕರ ನಮಸ್ತೆ. BN TV ಕನ್ನಡಗೆ ಸ್ವಾಗತ. ಬೆಂಗಳೂರು ವಿಮಾನ ನಿಲ್ದಾಣದ ವಿಸ್ತರಣೆಗೆ ರೈತರ ಜಮೀನುಗಳ ಮೇಲೆ ನಿತ್ಯ ಹಾರಾಡ್ತಾ ಇರುವಂತಹ ಡ್ರೋನ್ ಸರ್ವೆಯಿಂದ ಬೇಸತ್ತಿರುವ ಸೋಲೂರು ಹೋಬಳಿ ರೈತರೀಗ ಹುಟ್ಟೂರು ಹಾಗೂ ಅನ್ನ ನೀಡುವ ಭೂಮಿ ಉಳಿಸಲು ಪ್ರತಿಭಟನೆ ಹಾದಿಗೆ ಮುಂದಾಗಿದ್ದಾರೆ. ಸೋಲೂರು ಭಾಗದ ಹಳ್ಳಿಗಳ ಮೇಲೆ ಅಧಿಕಾರಿಗಳ ತಂಡ ನಿತ್ಯ ಡ್ರೋನ್ ಹಾರಿಸಿ ಹಾಕ್ತಾ ಇರುವಂತಹ ಚೌಕಾಕಾರದ ಬಿಳಿ ಬಣ್ಣದ ಗುರುತು ರೈತರೆದೆಯಲ್ಲಿ ತಲ್ಲಣವನ್ನು ಮೂಡಿಸ್ತಾ ಇದೆ. ಮೋಟಗಾನಹಳ್ಳಿ ಪಂಚಾಯಿತಿ ಸಮೀಪ ಬಸವೇನಹಳ್ಳಿ ದಾಸೇಗೌಡನ ಪಾಳ್ಯದಲ್ಲಿ ರೈತರು ಪ್ರಮುಖ ಸ್ಥಳೀಯ ನಾಯಕರು ಸಭೆ ನಡೆಸಿ ವಿಮಾನ ನಿಲ್ದಾಣ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಮನವರಿಕೆ ಮಾಡಿಕೊಡಬೇಕೆಂದು ಮಾತುಕತೆ ನಡೆಸಿದ್ದಾರೆ. 19 ಹಳ್ಳಿಗಳ ಮೇಲೆ ಚೌಕಾಕಾರದ ಗುರುತು. ಅಧಿಕಾರಿಗಳು ಸರ್ವೆ ನಡೆಸಿದ ಚೌಕಾಕಾರದ ಗುರುತು ಹಾಕಿರುವ ಚೌಕಟ್ಟಿನೊಳಗೆ ಮಾಗಡಿಯ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಟನಪಾಳ್ಯ, ಶ್ರೀರಾಮಪುರ ಕಾಲೋನಿ, ಪೆಮ್ಮನಹಳ್ಳಿ, ಬಸವನಹಳ್ಳಿ, ಗೆಜ್ಜೆಗಲ್ಪಾಳ್ಯ, ಕಂಬೇಗೌಡನಪಾಳ್ಯ, ಕೋಡಿಹಳ್ಳಿ, ತಿರುಮಲಾಪುರ, ಹೊನ್ನಯ್ಯನಪಾಳ್ಯ, ಬೆಟ್ಟಯ್ಯನಪಾಳ್ಯ ಸೇರಿದಂತೆ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವ ಮರಿಗುಪ್ಪೆ, ಕೆಂಪಚಿಕ್ಕನಹಳ್ಳಿ, ಮಾಗಡ ರಂಗಯ್ಯನಪಾಳ್ಯ ಕೂಡ ನಿಲುವಳಿ ಮಂಡನೆಗೆ ಮುಂದು. ಸರ್ವೆಯಲ್ಲಿ ಗುಡೆಮಾರನಹಳ್ಳಿ, ಲಕ್ಕೇನಹಳ್ಳಿ, ಮೋಟಗಾನಹಳ್ಳಿ 3 ಪಂಚಾಯಿತಿ ವ್ಯಾಪ್ತಿಗೆ ಅಧಿಕ ಹಳ್ಳಿಗಳು ಬರುವುದರಿಂದ 3 ಪಂಚಾಯಿತಿಗಳಲ್ಲೂ ವಿಶೇಷ ಗ್ರಾಮ ಸಭೆ ಕರೆಸಿ ವಿಮಾನ ನಿಲ್ದಾಣ ಜಾಗ ಬದಲಾಯಿಸುವಂತೆ ಹಾಗೂ ಹಸಿರೀಕರಣ ಭಾಗವಾಗಿರುವುದರಿಂದ ಜಾಗ ನೀಡುವುದಿಲ್ಲ ಎಂಬ ನಿಲುವಳಿ ಮಂಡಿಸಿ ಸರ್ಕಾರಕ್ಕೆ ಮನವಿ ಮಾಡಲು ಮಾತುಕತೆಗಳನ್ನು ನಡೆಸಿದ್ದಾರೆ. ಕರಪತ್ರ ಹಂಚಿ ಮಾರಾಟಕ್ಕೆ ಸಿದ್ಧತೆ. ಇನ್ನು ರೈತರು ಮತ್ತು ಪರಿಸರವಾದಿಗಳು ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವ ಹೋರಾಟಗಾರರನ್ನು ಮತ್ತು ಸ್ಥಳೀಯರನ್ನು ಹೋರಾಟಕ್ಕೆ ಸಿದ್ಧ ಮಾಡಲು ಈಗಾಗಲೇ ಕರಪತ್ರವನ್ನು ಹೊರಡಿಸಲಾಗಿದೆ. ರೈತರಿಗೆ ವಿಮಾನ ನಿಲ್ದಾಣದ ಯೋಜನೆ ವಿರುದ್ಧ ಹಾಗೂ ಸರ್ವೆ ವಿರುದ್ಧ ಹೋರಾಟಕ್ಕೆ ಸಜ್ಜು ಮಾಡುವ ಕೆಲಸವೂ ಕೂಡ ಒಂದೆಡೆ ನಡೆಯುತ್ತಾ ಇದೆ. ಮೋಟಗನಹಳ್ಳಿ ಮತ್ತು ಬಸವನಹಳ್ಳಿ ಭಾಗದಲ್ಲಿ ಸರ್ಕಾರದ SR ಬೆಲೆ ಎಕರೆಗೆ 15 ಲಕ್ಷ ರೂಪಾಯಿ ಇದೆ. ಈ ಮೂಲಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರ 1:3 ಅನುಪಾತದಲ್ಲಿ ಹಣ ನೀಡಿದರೂ ರೈತರಿಗೆ ಏನೇನು ದಕ್ಕದು? ಹಣವನ್ನು ಪಡೆದು ಮಾಡುವುದೇನು? ನಿಮ್ಮ ಅಭಿವೃದ್ಧಿ ನಮಗೆ ಬೇಡ, ನಮ್ಮ ಬದುಕೆ ನಮಗೆ ಸಾಕು, ಈ ಜಾಗದಿಂದ ಮೊದಲು ಕಾಲು ತೆಗೆಯಿರಿ ಎಂಬ ಮಾತು ಇಲ್ಲಿನ ರೈತರಿಂದ ಕೇಳಿ ಬರ್ತಾ ಇದೆ. ರಾಷ್ಟ್ರೀಯ ಹಸಿರು ಪೀಠಕ್ಕೆ ಮೊರೆ. ಇನ್ನು ಸಾವಿರಾರು ಕುಟುಂಬಗಳನ್ನು ಸಾಕುತ್ತಿರುವ ಕೃಷಿ ಭೂಮಿ ಮೇಲೆ ಸರ್ಕಾರದ ಭೂಸ್ವಾಧೀನ ನೀತಿ ವಿರೋಧಿಸಿ ರಾಷ್ಟ್ರೀಯ ಹಸಿರು ಪೀಠಕ್ಕೆ ಕಾನೂನು ಸಲಹೆಗಾರರ ಸಹಕಾರದೊಂದಿಗೆ ಅರ್ಜಿಯನ್ನು ಹಾಕಲು ಬಸವೇನಹಳ್ಳಿ ಮತ್ತು ದಾಸೇಗೌಡನ ಪಾಳ್ಯದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ರೈತರು ಯಾವುದೇ ಕಾರಣಕ್ಕೂ ಹಣದ ಆಮಿಷಗಳಿಗೆ ಒಳಗಾಗದೆ ಕೃಷಿ ಭೂಮಿ ಹಾಗೂ ಹುಟ್ಟೂರು, ಮನೆ, ದೇವಾಲಯ, ಶಾಲೆ, ಒಟ್ಟಾರೆ ಹಳ್ಳಿಗಳನ್ನು ಉಳಿಸಿಕೊಳ್ಳಲು ಕರೆ ನೀಡಿ ದಿಲ್ಲಿಯ ಹಸಿರು ಪೀಠಕ್ಕೂ ಅರ್ಜಿ ಸಲ್ಲಿಸಲು ಮಾತುಕತೆಗಳು ನಡೆದಿವೆ. ಹಳ್ಳಿ ನಾಗರಿಕತೆ ನಶಿಸುವ ಭೀತಿಯಲ್ಲಿ ಸರ್ಕಾರವೇನು 1894ರ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಸರ್ವೆ ಮಾಡ್ತಾ ಇದೆ, ನೋಟಿಸನ್ನು ಸಹ ನೀಡ್ತಾ ಇದೆ. ಒಂದು ವೇಳೆ ಜಮೀನು ನೀಡಲೇಬೇಕಾದ ಪ್ರಸಂಗ ಬಂದರೆ 10,000ಕ್ಕೂ ಅಧಿಕ ಜನರು ನಿರಾಶ್ರಿತರಾಗಿ ಎಲ್ಲಿಗೆ ಹೋಗಬೇಕು? 19ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ 15 ಹಾಲು ಡೈರಿ ಮೂಲಕ ಹೈನುಗಾರರು ಬದುಕು ಕಟ್ಟಿಕೊಂಡಿದ್ದಾರೆ. ಹೆಚ್ಚಾಗಿ ಈ ಪ್ರದೇಶದಲ್ಲಿ 10ರಿಂದ 15 ಸಾವಿರ ರೈತರು ಬೆವರು ಸುರಿಸಿ ಮುಂದಿನ ತಲೆಮಾರಿಗೂ ಅನ್ನ ನೀಡಲಿ ಎಂಬ ದೂರದೃಷ್ಟಿಯಿಂದ ತೆಂಗು, ಅಡಿಕೆ, ಮಾವು, ತೋಟಗಾರಿಕೆ ಬೆಳೆ ಬೆಳೆದಿದ್ದಾರೆ. ಅದು ಅಲ್ಲದೆ ರಾಗಿ, ತೊಗರಿ, ಅಲಸಂದೆ ಮುಂತಾದ ಸಾಂಪ್ರದಾಯಿಕ ಧಾನ್ಯಗಳನ್ನು ತಮ್ಮ ಭೂಮಿಯಲ್ಲಿ ಬೆಳೆದು ಹೊಟ್ಟೆಪಾಡನ್ನು ನಡೆಸುತ್ತಿದ್ದಾರೆ. ಸರ್ವೆ ವ್ಯಾಪ್ತಿಯ ಒಳಗೆ ಹಳ್ಳಿ ಜನರು ಮನೆ ದೇವರಾಗಿಸಿಕೊಂಡು ಆರಾಧಿಸುತ್ತಿರುವ 50 ದೇಗುಲಗಳಿವೆ. ಸರ್ಕಾರಿ ಶಾಲೆಗಳು, ಶ್ರೀಶಕ್ತಿ ಸಮುದಾಯ ಭವನಗಳು, ಕೆರೆ, ತೊರೆ, ಹಳ್ಳಿ ಹಾದಿಗಳು, ಪೂರ್ವಜರ ಸಮಾಧಿಗಳು, ಹಳ್ಳಿ ಜನರ ಬದುಕಿನುದ್ದಕ್ಕೂ ಜೊತೆಯಲ್ಲಿರುವ ಕುರಿ, ಮೇಕೆ, ಎಮ್ಮೆ, ಕೋಳಿ, ಹಸುಗಳಂತಹ ಜಾನುವಾರುಗಳು ಸೇರಿದಂತೆ ಸ್ಥಳೀಯ ಹಬ್ಬಗಳು ಹಾಗೂ ಹಳ್ಳಿಯ ಹೆಸರೇ ನಾಶವಾಗಿ ಸಂಪೂರ್ಣ ಹಳ್ಳಿ ನಾಗರಿಕತೆಯೇ ವಿಮಾನ ನಿಲ್ದಾಣ ಜಾಗಕ್ಕೆ ನಶಿಸುವ ಭೀತಿ ಜನರಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಹುಟ್ಟೂರನ್ನು ಬಿಟ್ಟು ಎಲ್ಲಿಗೆ ಹೋಗಿ ಬದುಕಬೇಕು? ಒಟ್ಟಾರೆ ರೈತರು ಪ್ರತಿಭಟನೆ ಮಾಡಿ ಭೂಮಿಯನ್ನು ಉಳಿಸಿಕೊಳ್ಳುತ್ತೇವೆ, ಸಚಿವರಿಂದ ಹಿಡಿದು ಶಾಸಕರು ಬರುವವರೆಗೂ ಧರಣಿ ಕೂರುತ್ತೇವೆ ಎನ್ನುತ್ತಾರೆ ಮಹೇಶ್. ಸರ್ಕಾರ ಏರ್ಪೋರ್ಟ್ ಹೆಸರಿನಲ್ಲಿ ಹಳ್ಳಿಗಳ ಮೇಲೆ ಗದಾಪ್ರಹಾರ ಮಾಡಿದೆ. ಬೆಂಗಳೂರಿನಲ್ಲಿರುವ ದೇವನಹಳ್ಳಿ ಸಮೀಪದ ಜಾಗವನ್ನೇ ಸರ್ವೆ ಮಾಡಿ ವಿಸ್ತರಣೆ ಮಾಡಿಕೊಳ್ಳಬಹುದಲ್ಲವೇ? ಅಲ್ಲಿನ ಜನರಿಗೂ ಸರ್ಕಾರ ದುಡ್ಡನ್ನೇ ತಾನೇ ಕೊಡೋದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.